ಬದಲಾವಣೆಗಳು ಸರ್? ಇಲ್ಲ, ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಜನರ ಕೆಲಸ ಮಾಡಬೇಕು. ನಾವು ಕೊಟ್ಟಂಥ ಭರವಸೆಗಳನ್ನೆಲ್ಲ ಈಡೇರಿಸಬೇಕು. ರಾಜ್ಯದ ಆರ್ಥಿಕ ಸ್ಥಿತಿ ಇನ್ನೂ ಹೆಚ್ಚಿನ ಏನು ಮಟ್ಟಕ್ಕೆ ತೆಗೆದುಕೊಂಡು ಏನೀಗ ಭಾರತ ಈಗ 4ನೇ ಸ್ಥಾನಕ್ಕೆ ಬಂದ್ಬಿಡ್ತು. 5ನೇ ಸ್ಥಾನದಲ್ಲಿದ್ದು ಜಪಾನ್ನ ಹಿಂದಕ್ಕಿಟ್ಟು 4ನೇ ಸ್ಥಾನಕ್ಕೆ ಬಂದಿದೆ. ಸುಮಾರು 380 ಲಕ್ಷ ಕೋಟಿನೋ ಏನೋ ಹೇಳಿದ್ದಾರೆ. ಅದೇ ರೀತಿ ನಾವು ಕೂಡ ಸ್ವಲ್ಪ ನಮ್ಮ ಬಾರ್ ರೈಸ್ ಆಗಬೇಕಲ್ಲ, ಅದಕ್ಕೆ ಕೆಲಸ ಮಾಡಬೇಕು. ಮತ್ತು ಮುಖ್ಯವಾಗಿ ಒಂದು ಆಡಳಿತ ಏನು ಗವರ್ನೆನ್ಸ್ ಅಂತ ಹೇಳಿ ಏನಿದೆ ಅದನ್ನು ನಾವು ಜನಗಳಿಗೇನು ಹೇಳಿದ್ದು ಆ ಗವರ್ನೆನ್ಸನ್ನು ಮಾಡಿ ಕೊಡಬೇಕು. ಸಚಿವ ಸಂಪುಟ ಪುನರ್ರಚನೆ ನಿಲುಗಡೆಗೆ ಬಿದ್ದುಬಿಡ್ತಲ್ಲ, 2.5 ವರ್ಷ ಆಗ್ತದೆ ಅನ್ನುವಂಥ ಚರ್ಚೆಗಳಿತ್ತು. ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡು ಅವರ ಪ್ರಿರಾಗೇಟಿವ್ ಬಿಟ್ಟಿರೋದು, ನಮ್ಗೆ ಯಾರಿಗೂ ಅದು ಗೊತ್ತಾಗೋದಿಲ್ಲ. ಎಲ್ಲ ಬಾಂಗ್ಲಾದೇಶದವ್ರು ಕೊಟ್ಟಿದ್ದಾರೆ, ಇಷ್ಟು ಬೇಗ ಆತುರದ ನ್ಯಾಯ ಎಲ್ಲೂ ನೋಡಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲ, ಅವರು ಹೋರಾಟ ಮಾಡಲಿ. ಬಾಂಗ್ಲಾದೇಶದವ್ರು ಇದ್ದಾರೆ ಅಂತ ಹೇಳೋದು ಸುಮ್ಮನೆ ಆ ರೀತಿ ಒಂದು ಪಾಸಿಂಗ್ ಕಾಮೆಂಟ್ ಮಾಡೋದು ಸೂಕ್ತ ಅಲ್ಲ. ಈಗ ನಾವು ವೆರಿಫೈ ಮಾಡಲ್ವಾ? ಈಗ ಒಂದು ವೇಳೆ ಅವ್ರಿಗೆ ಪರಿಹಾರ ಕೊಡುವಾಗ ಅಥವಾ ಮನೆಗಳನ್ನೇ ಕೊಡುವಾಗ ಅವು ವೆರಿಫೈ ಮಾಡೇ ಅಲ್ವಾ ಮಾಡ್ತಾರೆ. ಬಾಂಗ್ಲಾದೇಶದವ್ರು ಇದ್ದರೆ ಬಾಂಗ್ಲಾದೇಶದವ್ರಿಗೆ ಕೊಡ್ತಾರೆ, ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡ್ತೀವಿ, ತೊಗೊಂಡೋಗಿ ಬಾರ್ಡರ್ನಲ್ಲೇ ಬಿಡ್ತೀವಿ, ಅವ್ರ ಎಂಬೆಸಿಗೆ ಹೇಳ್ತೀವಿ, ಕಳಿಸ್ಕೊಡ್ತೀವಿ, ವಾಪಸ್ ಡಿಪೋರ್ಟ್ ಮಾಡ್ತೀವಿ. ಇಲ್ಲ ಅವ್ರೇನಾದರೂ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದರೆ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತೀವಿ. ಅವರು ಗೃಹ ಸಚಿವರಾಗಿದ್ದಾರೆ ಅಶೋಕ್ ಅವರು, ಅವ್ರಿಗೆ ಇದೆಲ್ಲ ಗೊತ್ತಿದೆ. ಅವರು ರಾಜಕೀಯ ಕಾರಣಕ್ಕೋಸ್ಕರ ಮಾತಾಡ್ತಾರೆ ಅಷ್ಟೇ. ಸರ್, ಈಗ ನಿಮ್ಮ ಇಲಾಖೆಯಿಂದ ಏನಾದ್ರು ವೆರಿಫೈ ಮಾಡ್ತಾ ಇದ್ದೀರಾ ಸರ್? ಅಲ್ಲ, ಖಂಡಿತವಾಗಿ ಮಾಡ್ತೇವೆ. ಇನ್ನು ನಮ್ಮಲ್ಲಿ ಈಗ ಅವರು ಯಾರು ಲಿಸ್ಟ್ ತಯಾರು ಮಾಡ್ತಾರೆ, ಇಲ್ಲಿ ನಮ್ಮ BBMP ಅವರು ಜಿ ಬಿ ಐ ಅವರು ಲಿಸ್ಟ್ ಮಾಡಿರ್ತಾರೆ. ಅದನ್ನು ವೆರಿಫೈ ಮಾಡಿ ಅವರಿಗೆ ಅವ್ರು ಎಲ್ಲಿಯವರು, ಏನು, ಎಷ್ಟು ದಿವಸದಿಂದ ಬೆಂಗಳೂರಿನಲ್ಲಿ ಇದ್ದಾರೆ, ಆ ಜಾಗದಲ್ಲಿ ಎಷ್ಟು ದಿವಸದಿಂದ ಇದ್ದಾರೆ, ಅದೆಲ್ಲ ವೆರಿಫೈ ಮಾಡಿ ಅಲ್ವಾ ಮಾಡೋದು. ಸರಿ, ಬಾಂಗ್ಲಾ ವಲಸಿಗರಂತ ಹಿಂದೆ ಸಿಕ್ಕಾಪಟ್ಟೆ ಸುದ್ದಿಗಳಾಗ್ತಾ ಇತ್ತು. ಈಗ ಅವ್ರನ್ನೆಲ್ಲ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳಾಯ್ತು? ಅಲ್ಲ, ನಾವು ವೆರಿಫಿಕೇಶನ್ ಮಾಡ್ತಾನೆ ಇರ್ತೀವಿ. ಇಟ್ಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಒಂದಿನ ಮಾಡಿ ಒಂದು ವಾರ ಡ್ರೈವ್ ಮಾಡಿಬಿಟ್ಟು ಬಿಟ್ಬಿಡೋದಿಲ್ಲ. ಯಾರು ಅನಧಿಕೃತವಾಗಿ ಕರ್ನಾಟಕದಲ್ಲಿ ಇರ್ತಾರೆ, ಬರೀ ಬೆಂಗಳೂರು ಸಿಟಿ ಒಂದೇ ಅಲ್ಲ, ಈಗ ಉದಾಹರಣೆಗೆ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ವಿ ವಿಲ್ ವೆರಿಫೈ. ನಾವಾಗಲೇ ಆ ಕಾಫಿ ತೋಟದ ಮಾಲೀಕರಿಗೆ ತಿಳಿಸಿದ್ದೀವಿ, ನೀವು ಯಾರನ್ನ ಕೆಲಸಕ್ಕೆ ತಗೊಳ್ತೀರಾ ಅವರ ಬ್ಯಾಕ್ಗ್ರೌಂಡನ್ನು ನೀವು ಚೆಕ್ ಮಾಡಿ ಪೊಲೀಸ್ ಸ್ಟೇಷನ್, ಜುರಿಸ್ಟಿಕ್ಷನಲ್ ಪೊಲೀಸ್ ಸ್ಟೇಷನ್ಗೆ ಹೇಳಬೇಕು ಅಂತ. ನಮ್ಮವರು ಹೋಗಿ ವೆರಿಫೈ ಮಾಡ್ತಾರೆ. ಪೊಲೀಸ್ನವರು ಕೂಡ ಆಗಾಗ್ಗೆ ಪ್ರತಿ ಕಾಫಿ ತೋಟದಲ್ಲಿ ಹೋಗಿ ವೆರಿಫೈ ಮಾಡಿ ಓನರ್ನ ಕರೆಸ್ಕೊಂಡು ಎಷ್ಟು ಜನ ನೀವು ಕೆಲಸಕ್ಕೆ ಇಟ್ಕೊಂಡಿದ್ದೀರಾ, ಯಾರಿವರು, ಏನು ಅಂತೆಲ್ಲ ವೆರಿಫೈ ಮಾಡ್ತಾರೆ. ಅವಾಗ ಬಾಂಗ್ಲಾದೇಶದ ಅವರು ಸಿಕ್ಕಿದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಸೆಕ್ಯೂರ್ ಮಾಡಿ ಕಳಿಸ್ಕೊಡ್ತೇವೆ. ಸರ್, ಈಗ ಬಿಜೆಪಿ ಅವರು ಆರೋಪ ಮಾಡ್ತಾರೆ ಸದ್ಯ ಕರ್ನಾಟಕದಲ್ಲಿ ಬಾಂಗ್ಲಾದೇಶ